ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸರಳವಾಗಿ ಹೇಗೆ ನಾವು ಸೀರೆ ಉಡಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನ, ಅಂದರೆ ನಾನು ಇದರಲ್ಲಿ ಒಡವೆಗಳನ್ನು ಹಾಕದೆ ತೋರಿಸ್ಕೊಡ್ತಿರೋದು. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಎಲ್ಲವನ್ನು ಹಾಕಿ ತೋರಿಸ್ಕೊಡ್ತೀನಿ. ನಾವು ಬಿಂದಿಗೆಗೆ ಸೀರೆ ಕಟ್ಟದಂಗೆ ಹೇಗೆ ಉಡಿಸೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ನಾವು ವರಮಹಾಲಕ್ಷ್ಮಿಗೆ ಸೀರೆ ತೊಗೊಳ್ಬೇಕಾದ್ರೆ ಈ ರೀತಿಯಾದಂತಹ ಸೀರೆಗಳನ್ನು ಆದಷ್ಟು ತೊಗೊಳ್ಬೇಡಿ. ಯಾಕಂದರೆ ಇದು ನರಿಗೆ ಬರೋದಿಲ್ಲ. ನರಿಗೆ ನೀವು ಎಷ್ಟೇ ಕೂಡಿಸಿದ್ರೂ ಅದು ಅಗಲ ಆಗಿಬಿಡತ್ತೆ. ಅದಕ್ಕೆ ಇದನ್ನು ತೊಗೊಳ್ಬೇಡಿ. ನೀವು ತೊಗೊಳ್ಬೇಕಾದ್ರೆ ಈ ರೀತಿಯಾದಂಥ ಕಾಟನ್ ಸೀರೆ ತೊಗೊಂಡ್ರೆ ನೀವೆಷ್ಟು ಚೆನ್ನಾಗಿ ನರಿಗೆ ಹಿಡಿತೀರೋ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಯಾವಾಗಲೂ ನಾವು ವರಮಹಾಲಕ್ಷ್ಮಿಗೆ ಸೀರೆ ತೊಗೊಳ್ಬೇಕಾದ್ರೆ ನಮಗೇ ಅಂತ ಸೀರೆ ತೊಗೊಳೋದಕ್ಕಿಂತ ದೇವರಿಗೆ ಯಾವುದು ಒಪ್ಪತ್ತೋ ಮತ್ತು ದೇವರಿಗೆ ಯಾವುದು ಶ್ರೇಷ್ಠನೋ ಅದು ತೊಗೊಳ್ಬೇಕು. ಅಥವಾ ಈ ರೀತಿಯಾದಂಥ ರೇಷ್ಮೆ ಸೀರೆ ಕೂಡ ನಾವು ದೇವರಿಗೆ ಉಡಿಸ್ಬೋದು, ಹಾಗೆ ತೊಗೊಳ್ಳೂಬೋದು. ಇನ್ನು ನಾವು ಸೀರೆಯನ್ನು ಹೇಗೆ ಉಡಿಸ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನೀವು ನರಿಗೆಯನ್ನು ಇಟ್ಕೊಳ್ತಾ ಹೋಗಬೇಕು. ನರಿಗೆ ಇಟ್ಕೊಳ್ಳೋಕೆ ಮುಂಚೆನೇ ಈ ರೀತಿ ಪಿನ್ನನ್ನೆಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ. ಸೇಫ್ಟಿ ಪಿನ್ಸ್ ತುಂಬ ಇದಕ್ಕೆ ಮುಖ್ಯವಾಗಿ ಬೇಕಾಗತ್ತೆ. ಹಾಗೆ ನರಿಗೆಯನ್ನು ಹಿಡಿಬೇಕಾದ್ರೆ ನಿಮಗೆ ಗೊತ್ತಿದೆ ಹೇಗೆ ನರಿಗೆಯನ್ನು ಹಿಡಿಬೇಕು ಅಂತ. ಆ ರೀತಿಯಾಗಿ ನಾವು ನರಿಗೆಯನ್ನು ಪೂರ್ಣ ಪ್ರಮಾಣದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸೆರಗಿನ ಭಾಗ ನಾವು 1 ಮಾರಷ್ಟು ಸೆರಗನ್ನು ಬಿಟ್ಕೊಳ್ಬೇಕು. ಅಂದರೆ ನಮ್ಮ ಕೈಯಿಂದ 1 ಮಾರಷ್ಟು ಸೆರಗು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವು ನರಿಗೆಯನ್ನು ಹಿಡಿಬೇಕು. ಈಗಾಗಲೇ ನಮ್ಮ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡೋದು, ಏನನ್ನ ಆಚರಿಸ್ಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದೀವಿ. ಹಾಗೆ ವರಮಹಾಲಕ್ಷ್ಮಿ ಮುಖವಾಡ ಹೇಗೆ ಸಿದ್ಧತೆ ಮಾಡೋದು ಮತ್ತು ತೆಂಗಿನಕಾಯಿ ಹೇಗೆ ಸಿದ್ಧತೆ ಮಾಡೋದು, ಈ ರೀತಿಯಾದಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ. ನೀವು ಹೋಗಿ ದಯವಿಟ್ಟು ನೋಡಬೇಕು. ಹಾಗೆ ನರಿಗೆ ಎಲ್ಲ ಹಿಡಿದ ಮೇಲೆ ನೋಡಿ, ಇಷ್ಟು 1 ಮಾರಷ್ಟು ನೀವು ಈ ಒಂದು ಸೀರೆಯನ್ನು ಸೆರಗಿಂದ 1 ಮಾರಷ್ಟು ಬಿಡಬೇಕು. ಇನ್ನೂ ಜಾಸ್ತಿ ಬಿಟ್ಟರೂ ತೊಂದರೆ ಇಲ್ಲ. ಇನ್ನಿಷ್ಟು ನರಿಗೆಯನ್ನು ಹಿಡಿದ ಮೇಲೆ ಇದಕ್ಕೆ ನಾವು ಪಿನ್ನನ್ನು ಹಾಕಿ ಭದ್ರ ಮಾಡ್ಕೊಳ್ಬೇಕು. ಪಿನ್ ಹಾಕ್ಕೊಳ್ಳೋಕೆ ಮುಂಚೆ ಯಾವಾಗಲೂ ನರಿಗೆ ಹಿಡಿದಿದ ತಕ್ಷಣ ಪಿನ್ ಹಾಕೋಬಾರ್ದು. ನಾವು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸ್ಕೊಳ್ಬೇಕು. ಸರಿಯಾಗಿ ಒಂದೇ ಲೆವೆಲ್ಲಾಗಿ ಬರಬೇಕು ನರಿಗೆಗಳು. ಆ ರೀತಿಯಾಗಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಒಂದು ಮೇಲೆ ಒಂದು ಕೆಳಗೆ ಅಂತ ಬಂದುಬಿಟ್ರೆ ನಾವು ನರಿಗೆಯನ್ನು ಕೂಡಿಸಿ ದೇವರ ಹತ್ರ ಅಗಲಿಸಿದಾಗ ಅದು ಚೆನ್ನಾಗಿ ಬರೋದಿಲ್ಲ. ಒಂದು ಮೇಲ್ ನರಿಗೆ ಒಂದು ಕೆಳಗೆ ನರಿಗೆ ಬಂದ್ಬಿಡತ್ತೆ. ಆದ್ದರಿಂದ ನೀವು ನರಿಗೆ ಎಲ್ಲ ಜೋಡಿಸ್ಕೊಂಡು ಸರಿಯಾಗಿ ಒಂದೇ ಲೆವೆಲ್ಲಾಗಿ ಬಂದಿರಬೇಕು ಆ ನರಿಗೆಗಳೆಲ್ಲ. ಈಗ ನಾನು ತೋರಿಸ್ತಾ ಇರೋದು ಏನಿದೆಯೋ ಸಿಂಪಲ್ಲಾಗಿ ಮನೆಯಲ್ಲಿ ಉಡಿಸ್ಕೊಳ್ಬೋದು ಅನ್ನೋರಿಗೆ ಇದು ತುಂಬ ಸರಳವಾಗುತ್ತೆ. ಆದ್ದರಿಂದ ಇದು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಳ್ತಾ ಇರೋದು. ಇದನ್ನು ನೀವು ಪ್ರಯತ್ನ ಮಾಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಬೇಗನೆ ಮಾಡ್ಕೊಳ್ಬೋದು. ಇನ್ನು ಕೆಲವರು ಎಂಬ್ರಾಯ್ಡ್ರಿ ಸೀರೆ, ಈ ರೀತಿಯಾದಂಥ ಜಾರ್ಜೆಟ್ ಸ್ಯಾರಿ, ಟಿಶ್ಯೂ ಸ್ಯಾರೀಸು, ಈ ರೀತಿಯಾದಂಥ ಸೀರೆಗಳಲ್ಲೆಲ್ಲ ಇವಾಗ ಬಂದಿರುವಂಥ ಟ್ರೆಂಡ್ ಸ್ಯಾರೀಸ್ನೆಲ್ಲ ತಗೊಳ್ತಾರೆ. ವರಮಹಾಲಕ್ಷ್ಮಿ ಅಂತ ಅಂದರೆ ಲಕ್ಷ್ಮಿಗೆ ಸೀರೆ ತಗೊಂಡು ಉಡಿಸೋವಂಥದ್ದು. ನಿಮಗೆ ಸೀರೆ ತೊಗೊಳ್ಬೇಕಾದ್ರೆ ನೀವು ಸಪ್ರೇಟಾಗಿ ತಗೊಳ್ಳಿ. ಆದರೆ ವರಮಹಾಲಕ್ಷ್ಮಿಗೆ ತೊಗೊಳ್ಬೇಕಾದ್ರೆ ಕಾಟನ್ ಸೀರೆ, ರೇಷ್ಮೆ ಸೀರೆ ಅದನ್ನೇ ನೀವು ಉಟ್ಕೊಳ್ಳಿ. ನಿಮಗೆ ಯಾವುದು ಒಪ್ಪುತ್ತೋ ಅದನ್ನು ನೋಡಿ ತಗೊಳ್ಳೋ ಅಂಥದ್ದು ಮಾಡಿ, ಪರವಾಗಿಲ್ಲ. ಆದರೆ ಈ ಜಾರ್ಜೆಟ್ಟು, ಟಿಶ್ಯೂ, ಅದೇ ರೀತಿಯಾಗಿ ಚುಮ್ಕಿ ಸೀರೆಗಳು, ಎಂಬ್ರಾಯ್ಡ್ರಿ ಸೀರೆಗಳು, ಈ ರೀತಿಯಾದಂಥ ಸೀರೆಗಳನ್ನೆಲ್ಲ ತಗೊಂಡು ದೇವರಿಗೆ ಉಡಿಸೋವಂಥದ್ದು ಮಾಡಬೇಡಿ. ಎಲ್ಲ ಆದಮೇಲೆ ಪಿನ್ ಹಾಕ್ಕೊಂಡ ಮೇಲೆ ಪುನಃ ಕೆಳಗಡೆ ನರಿಗೆ ಏನಿದೆಯೋ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಅದನ್ನು ಸೇರಿಸ್ಕೊಂಡು ನಾನು ನರಿಗೆಗೆ ಪಿನ್ ಹಾಕ್ಕೊಳ್ತೀನಿ. ಮೇಲೆ ನರಿಗೆ ಆಲ್ರೆಡಿ ನಾವು ಹಿಡ್ದಿರೋದ್ರಿಂದ ಕೆಳಗಡೆ ನರಿಗೆ ಬೇಗ ಕೂತ್ಬಿಡುತ್ತೆ. ಯಾಕಂದರೆ ಇದು ಕಾಟನ್ ಸೀರೆ ಆಗಿರೋದ್ರಿಂದ ಕಾಟನ್ ಸೀರೆಗೆ ನರಿಗೆ ಕಷ್ಟ ಕೊಡೋದಿಲ್ಲ, ಬೇಗನೆ ಕೂತ್ಕೊಳ್ಳುತ್ತೆ. ಈ ನರಿಗೆಯನ್ನು ಹಿಡಿದು ಮತ್ತೆ ಇಲ್ಲೂ ಒಂದು ಪಿನ್ ಹಾಕ್ಕೊಳ್ಬೇಕು. ಪಿನ್ ಮಾತ್ರ ಇದಕ್ಕೆ ತುಂಬ ಮುಖ್ಯ. ದಾರ ಆಗಲಿ ಇನ್ನೊಂದಾಗಲಿ ಎಲ್ಲ ಏನೂ ಬೇಡ, ಪಿನ್ ಇದ್ದರೆ ಸಾಕು.
ಪಿನ್ ಹಾಕ್ಕೊಳ್ಳಲ್ಲ ಅಂದರೆ ಕೆಲವರು ಕ್ಲಿಪ್ ಹಾಕ್ಕೊಳ್ತಾರೆ. ಕ್ಲಿಪ್ಪು ಕೂಡ ಉಪಯೋಗಿಸ್ಬೋದು. ಯಾಕಂದರೆ ಸೀರೆ ಹಾಳಾಗತ್ತೆ ಅಂತ ಅನ್ನೋಂಗಿದ್ರೆ, ರೇಷ್ಮೆ ಸೀರೆ ಹಾಳಾಗತ್ತೆ ಅನ್ನೋಂಗಿದ್ರೆ ನೀವು ಕ್ಲಿಪ್ಪನ್ನು ಕೂಡ ಉಪಯೋಗಿಸ್ಬೋದು. ಕ್ಲಿಪ್ ಆದರೆ ಗಟ್ಟಿ ಇರುವಂಥದ್ದಾಗಬೇಕು. ಅದು ನೀವು ಹಾಕಿದ ತಕ್ಷಣ ಬಿಚ್ಕೊಂಬಿಟ್ರೆ ಮತ್ತೆ ಪುನಃ ನರಿಗೆ ಹಿಡಿಬೇಕಾಗತ್ತೆ. ಆದ್ದರಿಂದ ಗಟ್ಟಿ ಇರುವಂಥ ಕ್ಲಿಪ್ಪನ್ನು ತಗೊಂಡು ನೀವು ಹಾಕ್ಕೊಬೋದು. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನಾವು ಹೇಗೇಗೋ ಮಾಡುವಂಥ ಹಬ್ಬ ಅಲ್ಲ. ಅದಕ್ಕೆ ಆದಂಥ ಕ್ರಮ ಅನ್ನೋದು ಇದೆ. ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು ಅಂದರೆ, ಸಾಕ್ಷಾತ್ ಚಾರುಮತಿ ಕನಸಿನಲ್ಲಿ ವರಮಹಾಲಕ್ಷ್ಮಿ ಬಂದು ಹೇಳಿ, ನೀನು ಇದೇ ರೀತಿಯಾಗಿ ನನ್ನ ವ್ರತವನ್ನು ಆಚರಿಸು, ನಾನು ನಿನಗೆ ಒಲಿತೀನಿ ಅಂತ ಹೇಳಿರ್ತಾಳಂತೆ. ಅದೇ ರೀತಿಯಾಗಿ ಮಾಡಬೇಕಾಗತ್ತೆ ಹೊರತು ನಾವು ಇಷ್ಟ ಬಂದಂಗೆಲ್ಲ ವರಮಹಾಲಕ್ಷ್ಮಿಯನ್ನು ಮಾಡೋದು ಅಥವಾ ಒಂದು ಬೊಂಬೆ ಥರ ತಂದು ಕೂಡಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡೋದು ಅದು ವರಮಹಾಲಕ್ಷ್ಮಿ ಅಲ್ಲ. ಆ ವರಮಹಾಲಕ್ಷ್ಮಿ ಮಾಡೋಕ್ಕೆ ಕೈ ಕಾಲು ಇನ್ನೊಂದೆಲ್ಲ ಇಕ್ಕಿ ನಾವು ಮಾಡ್ತಿದ್ದೀವಲ್ಲ, ಅದೆಲ್ಲ ಸರಿಯಲ್ಲ. ಆದರೂ ಕೂಡ ನಮ್ಮ ಸಂತೋಷಕ್ಕೆ ಲಕ್ಷ್ಮಿಗೆ ನಾವು ಅದೆಲ್ಲ ಮಾಡ್ತಿದ್ದೀವಿ, ಪರವಾಗಿಲ್ಲ. ಆದರೆ ಕೆಲವೊಂದು ಪೂಜೆಯಲ್ಲಿ ನಾವು ಕ್ರಮವನ್ನು ಆಚರಿಸಲೇಬೇಕಾಗತ್ತೆ. ಈಗ ಸೀರೆಯ ಮಧ್ಯಭಾಗದಲ್ಲೂ ನಾನು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು. ಪಿನ್ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ದೊಡ್ಡ ದೊಡ್ಡ ಪಿನ್ನನ್ನು ಆಯ್ಕೆ ಮಾಡ್ಕೊಂಡು ತಗೊಳ್ಬೇಡಿ. ಆದಷ್ಟು ಚಿಕ್ಕ ಪಿನ್ಗಳು, ಚಿಕ್ಕ ಪಿನ್ಗಳು ಬರುತ್ತಲ್ಲ, ಅದೇ ತುಂಬ ಶಾರ್ಪಾಗಿ ಇರೋದು ಸೀರೆಗೆ ನುಗ್ಗುತ್ತೆ. ನಾವು ಅಂದ್ಕೊಳ್ತೀವಿ ದೊಡ್ಡ ಪಿನ್ ಅಂತ, ಚಿಕ್ಕ ಪಿನ್ನೇ ನೀವು ತಗೊಳ್ಳೋವಂಥದ್ದು ಮಾಡಿ. ಈಗ ನಾವು ಈ ಸೀರೆಯನ್ನು ಮಧ್ಯಭಾಗದಲ್ಲಿ ಮಡಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸೀರೆ ಇದ್ದರೆ ಕೆಳಗಡೆ ಬಟ್ಟೆ ಕಾಣಿಸ್ತಿದೆಯಲ್ಲ, ಅದು ಕಾಣಿಸ್ಬೇಕು. ಈ ರೀತಿಯಾಗಿ ಸೀರೆ ಮಡಿಸ್ಕೊಂಡ್ರೆ 2 ಭಾಗ ಆಗುತ್ತೆ. ಗೊತ್ತಾಯ್ತಲ್ವಾ? 2 ಭಾಗ ಆಗುತ್ತೆ. ನಮಗೆ ನರಿಗೆ ಹೆಚ್ಚಾಗಿ ಬರುತ್ತೆ. ಹಿಂಗೆ ಮಡಿಸ್ಬಾರ್ದು, ಯಾವಾಗಲೂ ಹೀಗೆ ಮಡಿಸ್ಕೊಳ್ಬೇಕು. ಹೀಗೆ ಮಡಿಸ್ಕೊಂಡು ಇನ್ನು ಮಿಕ್ಕಿದ ಭಾಗ ಸೀರೆ ಏನಿದೆಯೋ ಅದು ಮಡಿಸ್ಕೊಳ್ಳುತ್ತೆ. ಯಾಕಂದರೆ ಇಷ್ಟು ನೀವು ಮಡ್ಚಿದ ಮೇಲೆ ಅದು ಫೋಲ್ಡಿಂಗ್ ಬಂದ್ಬಿಡುತ್ತೆ. ನೋಡಿ, ಡಬಲ್ ಫೋಲ್ಡ್ ಆಯಿತು. ಸೀರೆ ಮಡಿಸಿ ನರಿಗೆ ಮಾಡಿಕೊಂಡು ಕೆಲವರೆಲ್ಲ ಉಡಿಸ್ತಾರೆ. ಅದಕ್ಕಿಂತ ಹೀಗೆ ಮಾಡಿದ್ರೆ ಆಯಿತು. ನರಿಗೆನೂ ಜಾಸ್ತಿ ಬರುತ್ತೆ, ಸೀರೆ ದಪ್ಪನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇನ್ನು ಈ ನರಿಗೆ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಸೆರಗಿನ ಭಾಗ ಏನು ಬಿಟ್ಟಿರ್ತೀವೋ ಅದನ್ನು ನಾವು ಬಾರ್ಡ್ರ್ ಎಷ್ಟಿರುತ್ತೋ ಅಷ್ಟೇ ನಾವು ಈ ಒಂದು ನರಿಗೆಯನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನರಿಗೆಯನ್ನು ಮಾಡ್ಕೊಬೇಕು. ಕೆಲವರು ಬಾರ್ಡ್ರ್ ಲೆಸ್ ತಗೊಳ್ತಾರೆ. ಬಾರ್ಡ್ರ್ ಲೆಸ್ ತಗೋಬಾರ್ದು. ಯಾವಾಗಲೂ ಬಾರ್ಡ್ರ್ ಒಂದು ಸಣ್ಣ ಅಂಚಾದರೂ ಇರಲೇಬೇಕು. ಸಣ್ಣ ಅಂಚು ಇಲ್ಲದೆ ಇರೋವಂಥ ಸೀರೆ ಎಲ್ಲ ಉಡಿಸ್ಬಾರ್ದು, ಪ್ಲೈನ್ ಸೀರೆ ಎಲ್ಲ. ಈ ರೀತಿಯಾಗಿ ಒಂದೊಂದು ಅಷ್ಟು ದೂರ ಬಿಟ್ಟು ಪಿನ್ ಹಾಕೊಳ್ಳೋವಂಥದ್ದು. ಪಿನ್ನು ನೀವು ಕಾಣದೇ ಇರೋ ಹಂಗೆ ಬೇಕಾದರೂ ಹಾಕೊಬೋದು. ನಾನಿಲ್ಲಿ ಕಾಣೋ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೂರು ಕಡೆ ನೀವು ಪಿನ್ ಹಾಕ್ಕೊಂಡ್ರೆ ಸಾಕು ಅನಿಸುತ್ತೆ. ಆದಷ್ಟು ಸೆರಗಿನ ಭಾಗ ಸ್ವಲ್ಪ ಉದ್ದನೇ ಬಿಟ್ಟಿದ್ರೆ ಒಳ್ಳೆಯದು. ತುಂಬ ನರಿಗೆ ಹಿಡಿದೆ ಸೆರಗಿನ ಭಾಗ ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ. ಅಂದರೆ 1 ಮಾರ್ಕ್ಕಿಂತ ಒಂಚೂರು ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದೇ. ಈ ಒಂದು ರೀತಿ ಸೀರೆ ಉಡಿಸೋದು ಏನಿದೆಯೋ ಇದು ಸುಲಭವಾದಂಥದ್ದು. ಕೆಲಸಕ್ಕೆ ಹೋಗೋರು ಇರ್ಬೋದು ಅಥವಾ ತುಂಬ ಅವರಿಗೆ ಮಾಡೋಕ್ಕೆ ಕಷ್ಟ ಆಗೋರೆಲ್ಲ ಈ ರೀತಿಯಾದಂಥ ಸೀರೆಯನ್ನು ಉಡಿಸಿ ವರಮಹಾಲಕ್ಷ್ಮಿಯನ್ನು ಮಾಡ್ಕೊಳ್ಬೋದು. ಹಾಗೆ ವರಮಹಾಲಕ್ಷ್ಮಿ ಬಿಂದಿಗೆಗೆ ಏನೇನು ಹಾಕಬೇಕು ಅನ್ನೋ ವಿಚಾರ ಕೂಡ ತಿಳಿಸ್ಕೊಟ್ಟಿದ್ದೀವಿ ಯೂಟ್ಯೂಬಲ್ಲಿ. ಹಿಂದೆ ಹೋದ ವರ್ಷದ ವಿಡಿಯೋಲಿ ಇದೆ, ನೀವು ದಯವಿಟ್ಟು ಹೋಗಿ ಕೆಳಗಡೆ ಚೆಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಅಂಜೂರ ಈ ರೀತಿಯಾದಂಥ ಪದಾರ್ಥಗಳು ಆಗ್ತಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ, ಅದು ಯಾವುದು ಹಾಕಬಾರ್ದು. ಕಳಸದೊಳಗೆ ಹಾಕುವಂತಹ ಯಾವುದೇ ಪದಾರ್ಥ ಇದ್ದರೆ ಅದು ಕೊಳಿಬಾರ್ದು. ಅಂದರೆ ಕೊಳೆಯುವಂತಹ ಪದಾರ್ಥ ಹಾಕಬಾರ್ದು. ಎಲ್ಲ ಮಂಗಳಕರವಾದಂತಹ ಪದಾರ್ಥಗಳನ್ನೇ ಹಾಕಬೇಕು. ಯಾವ್ಯಾವ ಪದಾರ್ಥ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಹಾಗೆ ಹಿಂದೆ ನಾನು ಹೇಳಿದೆ ಅಲ್ವಾ, ಬಿಂದಿಗೆಗೆ ಯಾವುದೇ ಸೀರೆ ಕಟ್ಟೋದು ಬೇಡ. ಈ ರೀತಿಯಾದಂಥ ಸ್ಟೂಲು ಅಥವಾ ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಒಂದು ಮಣೆಯನ್ನು ಹಾಕ್ಕೊಂಡ್ರೆ ನಿಮಗೆ ನರಿಗೆ ಅಗ್ಲಿಕ್ಕೆ ಬರುತ್ತೆ. ಇನ್ನು ನಾವು ಸೆರಗನ್ನು ಪೂರ್ಣವಾಗಿ ಪಿನ್ ಮಾಡ್ಕೋಬಾರ್ದು, ಸ್ವಲ್ಪ ಮಟ್ಟಿಗೆ ಮಾತ್ರ ಪಿನ್ ಮಾಡಿಕೊಂಡು ಇನ್ನು ಮಿಕ್ಕಿದ ಭಾಗನ ಈ ರೀತಿ ಆ ಒಂದು ಮಣೆಗೆ ಆರಿಸ್ಬಿಡಬೇಕು. ಆರಿಸಿದ್ರೆ ಮಣೆ ಪೂರ್ತಿ ನಿಮಗೆ ಸೀರೆ ಅಗ್ಲಿಕೊಳ್ಳುತ್ತೆ, ಅಗ್ಲವಾಗಿ ಈ ಮಣೆಗೆ ಕೂರುತ್ತೆ. ಈಗ ನಾವು ಈ ನರಿಗೆ ಏನಿದೆಯೋ ಅದನ್ನು ಕೂರಿಸ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು, ಅದಾದ ಮೇಲೆ ನಾವು ಆ ಒಂದು ಸೆರಗಿನ ಭಾಗ
ಒಂದು ಕಡೆ, ನರಿಗೆಯ ಭಾಗ ಒಂದು ಕಡೆ ಇಟ್ಕೊಂಡಿದ್ದೀವಲ್ವ, ಈಗ ಪಿನ್ನನ್ನು ಬಿಚ್ಕೊಳ್ಬೇಕು. ಪಿನ್ನನ್ನು ಬಿಚ್ಕೊಂಡು ನಾವು ಆ ಒಂದು ನರಿಗೆಯನ್ನು ಅಗಲಿಸ್ಕೊಳ್ಬೇಕು. ಅಗಲಿಸ್ಕೊಂಡು ಯಾವುದಾದ್ರೂ ಮೇಲೆ ಕೆಳಗೆ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಆಗಿರಲ್ಲ, ಯಾಕಂದರೆ ನಾವು ಮುಂಚೆನೇ ಎಲ್ಲ ನೋಡಿ ಪಿನ್ ಹಾಕಿರೋದ್ರಿಂದ ನರಿಗೆ ಕರೆಕ್ಟಾಗಿ ಬಂದಿರುತ್ತೆ. ನಾವು ಈ ಮಧ್ಯದ ಪಿನ್ ಏನಿದೆಯೋ ಅದೇ ಮುಖ್ಯವಾದಂತಹ ಪಿನ್ನು, ಅದನ್ನೇನು ನಾವು ತೆಗಿಯೋದು ಬೇಡ. ಇನ್ನು ಮಿಕ್ಕಿದ್ದೆಲ್ಲ ಪಿನ್ನನ್ನು ತೆಗೆದು ನಾವು ಈ ರೀತಿ ನರಿಗೆಯನ್ನು ಅಗಲಿಸ್ಕೊಳ್ತಾ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ನರಿಗೆ ಕೂರ್ತಿದೆ ಅಂತ. ಈಗ ನರಿಗೆ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಈಗಾಗಲೇ ನಾನು ನರಿಗೆಯನ್ನು ಅಗಲಿಸಿದ್ದೀನಿ. ನಿಮಗೆ ಇನ್ನೂ ಉದ್ದವಾಗಿ ಬೇಕು ಅಂದರೆ ಇನ್ನು ಮುಂದಕ್ಕೆ ಬಿಟ್ಕೊಳ್ಬೋದು, ಅಥವಾ ಇನ್ನು ಮೇಲೆ ಬೇಕಂದರೆ ಮೇಲೆ ಬಿಟ್ಕೊಳ್ಬೋದು, ತೊಂದರೆ ಇಲ್ಲ. ಅದು ನಿಮ್ಮ ಅನುಕೂಲಕ್ಕೆ. ಕೆಲವ್ರದ್ದು ಸೀರೆ ದೊಡ್ಡ ಬಾರ್ಡ್ರ್ ಇರುತ್ತೆ, ಆವಾಗ ನಾವು ಮುಂದೆನೇ ಬಿಡಬೇಕಾಗುತ್ತೆ. ಕೆಲವ್ರದ್ದು ಚಿಕ್ಕ ಬಾರ್ಡ್ರ್ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಈಗ ಸೆರಗಿನ ಭಾಗ ಏನಿದೆಯೋ ಈ ಬಿಂದಿಗೆಯನ್ನು ಅದ್ರ ಮೇಲೆ ಇಟ್ಕೊಳ್ಬೇಕು. ಅಂದರೆ ನೀವು ಏನು ಅಕ್ಕಿ ಅಥವಾ ಭತ್ತವನ್ನು ಹಾಕ್ಕೊಂಡು ಇಟ್ಕೊಂಡಿರ್ತೀರೋ ತಟ್ಟೆ ಮೇಲೆ ಅಥವಾ ಒಂದು ಮುತ್ಕದ ಮೇಲೆ, ಬಾಳೆ ಎಲೆ ಎಲ್ಲ ಇಡಬಾರ್ದು. ನಾನು ಹೇಳಿದ್ದೀನಿ, ಆ ಒಂದು ಏನು ಇಟ್ಕೊಂಡಿರ್ತೀರೋ ಅದನ್ನು ನೀವು ಈ ಒಂದು ಸೀರೆ ಮೇಲೆ ಇಟ್ಕೊಂಡು ಆಮೇಲೆ ಈ ಸೆರಗನ್ನು ನೋಡಿಕೊಂಡು ಈ ಸೆರಗನ್ನು ಹಾಕ್ಕೊಳ್ಬೋದು. ಸೆರಗನ್ನು ಒಂದೇ ಸೆರಗು ಹಾಕಿ ಈ ಕಡೆಯಿಂದ ಬಿಡ್ಬೋದು, ಅಥವಾ ನೀವು ಎರಡೂ ಕಡೆಯಿಂದ ಸೆರಗು ಹಾಕ್ಬೋದು. ಅದೆಲ್ಲ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬೋದು. ಬಿಂದಿಗೆಗೆ ಯಾವುದಾದ್ರೂ ಒಂದು ಈ ರೀತಿಯಾದಂಥ ಕಂಬಿನೋ ಅಥವಾ ಆ್ಯಂಗರಿಂದ ಮಾಡಿರುವಂತಹ ಕಂಬಿನೋ ಅಥವಾ ಒಂದು ಕೋಲೋ ಏನಾದರೂ ಕೂಡ ಕಟ್ಕೊಂಡ್ರೆ ನಾವು ಹೂವು ಅಥವಾ ಇನ್ಯಾವುದಾದ್ರೂ ಒಡವೆಗಳು ಮತ್ತು ಸೀರೆ ಎಲ್ಲ ಹಾಕೋಕ್ಕೆ ನಮಗೆ ಸುಲಭ ಆಗುತ್ತೆ. ಇದರಲ್ಲಿ ನಾನು ಬ್ಲೌಸ್ ಹಾಕಿ ಅಥವಾ ಕೈ ಕಾಲು ಇಟ್ಟು ಒಡವೆಗಳನ್ನೆಲ್ಲ ಹಾಕಿ ಬಿಂದಿಗೆಗೆ ನೀರೆಲ್ಲ ತುಂಬಿ ಕಳಸ ಇಟ್ಟು ಎಲ್ಲ ತೋರಿಸಿಲ್ಲ. ಅದೊಂದು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಸರಳವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಗುರುವಾರ ರಾತ್ರಿನೇ ನೀವು ಈ ಸೀರೆಯನ್ನು ಸಿದ್ಧತೆ ಮಾಡಿಟ್ಕೊಂಡ್ರೆ ಮೇಲೆ ಕಳಸ ಇಟ್ಕೊಳ್ಳೋದು ಬೇಕಾದ್ರೆ ಶುಕ್ರವಾರ ಮಾಡಿಕೊಂಡ್ರೂ ಆಗುತ್ತೆ. ಈ ರೀತಿ ಒಂದು ಸೆರಗನ್ನು ಹಾಕಿ ಅದ್ರ ಒಳಗಿಂದ ಇನ್ನೊಂದು ಭಾಗವನ್ನು ತಗೊಂಡ್ರೆ ಭದ್ರವಾಗಿ ಕೂತಿರುತ್ತೆ. ಅದನ್ನು ಮಾಡಿಕೊಂಡು ಸೀರೆಯನ್ನು ಸರಿ ಮಾಡ್ಕೊಳ್ಳೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಸೀರೆಯನ್ನು ಉಡಿಸ್ಕೊಳ್ಬೋದು ಅಂತ. ನೀವು ಇದೇ ರೀತಿಯಾಗಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಕೊಳ್ಳಿ. ಆ ಮಹಾಲಕ್ಷ್ಮಿ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಸರಿಯಾದ ಕ್ರಮದಲ್ಲಿ ಮಾಡಿ ವರಮಹಾಲಕ್ಷ್ಮಿಯನ್ನು, ಹೇಗೆಗೋ ಮಾಡೋದಲ್ಲ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.